ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆತ್ಮೀಯರೇ, ಇಂದು ನನ್ನ ಮೊದಲನೇ ಲಾಗ್ ರಾಜಶೇಖರ್ ಖೇಡಗಿ, ವಿಜಯಪುರ ಹೊಚ್ಚ ಹೊಸ ಚಾನಲ್ ಮೂಲಕ ನನ್ನ ಮೊದಲನೇ ಲಾಗನ್ನು ಪ್ರಾರಂಭಿಸ್ತಕ್ಕಂತಹ ಸುಂದರವಾದ ಸಮಯ. ಈಗ ನಾನು ನನ್ನ ಪ್ರಯಾಣವನ್ನು ಅತ್ಯಂತ ಭಕ್ತಿಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಮಠಕ್ಕೆ ತೆರಳುತ್ತಾ ಇದ್ದೇನೆ. ಶ್ರೀಮಠವು ಇರುವುದು ವಿಜಯಪುರ ನಗರದಲ್ಲಿ. ವಿಜಯಪುರ ನಗರದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಮಠವು ಬಬಲೇಶ್ವರ ನಾಕ ಹತ್ತಿರ ಇದ್ದು, ವಾಟರ್ ಟ್ಯಾಂಕ್ ಮಾರ್ಗವಾಗಿ ನಾವು ಅತ್ಯಂತ ಸುಲಭವಾಗಿ ದೇವಸ್ಥಾನವನ್ನು ತಲುಪಬಹುದಾಗಿದೆ. ಸರ್ವ ಭಕ್ತರ ಕಾಮಧೇನು ಮತ್ತು ಕಲ್ಪವೃಕ್ಷವಾಗಿರುವ ಶ್ರೀ ಗುರುರಾಯರ ದರ್ಶನದ ಭಾಗ್ಯ ನಮ್ಮ ಮನಸ್ಸಿಗೆ ಸದಾಕಾಲ ಸಂತೋಷ ಮತ್ತು ಆತ್ಮತೃಪ್ತಿಯನ್ನು ನೀಡುತ್ತದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನವನ್ನು ನಾವು ವಿಜಯಪುರದಲ್ಲೇ ಪಡೆಯುವುದಕ್ಕೆ ತುಂಬ ಪುಣ್ಯ ಮಾಡಿದ್ದೇವೆ. ಸದ್ಯ ನಾನು ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದೇನೆ. ಅದೋ ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಮಠ, ವಾಟರ್ ಟ್ಯಾಂಕ್ ಹತ್ತಿರ ಇರತಕ್ಕಂತಹ ಮಠ. ಇದು ಪ್ರವೇಶ ದ್ವಾರ. ಬನ್ನಿ, ಒಳಗಡೆ ರಾಯರ ದರ್ಶನವನ್ನು ಮಾಡೋಣ. ರಾಯರ ದರ್ಶನ ಭಾಗ್ಯದಿಂದ ನಮ್ಮೆಲ್ಲ ಬೇಡಿಕೆಗಳು ಈಡೇರುತ್ತವೆ. ಆದ್ದರಿಂದಲೇ ರಾಯರನ್ನು ಕಾಮಧೇನು, ಕಲ್ಪವೃಕ್ಷ ಎಂದು ಕರೆಯುವುದು. ಇದು ವಿಜಯಪುರ ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಸ್ಥಾನ ಮತ್ತು ದೇವಸ್ಥಾನ ಮತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಮಠ. ಪ್ರಧಾನ ಕರ್ತೃಗದ್ದಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ತಮಗೆಲ್ಲರಿಗೂ ಬಹಳ ಸುಂದರವಾಗಿ ಕಾಣಿಸುತ್ತದೆ ಎಂದು ಭಾವಿಸುತ್ತೇನೆ. ತಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮೀಜಿಯವರ ಕೃಪಾ ಕಟಾಕ್ಷ ಆಶೀರ್ವಾದ ತಮ್ಮೆಲ್ಲರ ಕುಟುಂಬದ ಮೇಲೂ ಕೂಡ ಇರಲೆಂದು ನಾನು ರಾಯರಲ್ಲಿ ಪ್ರಾರ್ಥಿಸುತ್ತಾ, ಇದು ರಾಯರ ದರ್ಶನ ಭಾಗ್ಯದ ಸುಂದರ ಸಮಯ. ರಾಯರ ಮುಂದೆ ನನ್ನೆಲ್ಲ ಬೇಡಿಕೆಗಳನ್ನು ಅಂಗಲಾಚಿ ಪವಿತ್ರವಾದ ತೀರ್ಥ ಪ್ರಸಾದವನ್ನು ಪಡೆಯುತ್ತಿರತಕ್ಕಂತಹ ಸುಂದರ ಕ್ಷಣವಿದು. ಅರ್ಚಕರ ಆಶೀರ್ವಾದವನ್ನು ಪಡೆಯುತ್ತಾ ಶ್ರೀಯುತರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಸಕಲ ಭಕ್ತಾದಿಗಳೊಂದಿಗೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾ ಮನದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ರಾಯರ ಸ್ತೋತ್ರವನ್ನು ಪಠಿಸುತ್ತಾ 12 ಸುತ್ತಿನ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದೆ. ನಂತರದಲ್ಲಿ ಮತ್ತೆ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಯ ದರ್ಶನವನ್ನು ಪಡೆಯಬೇಕು ಎಂಬ ಹಂಬಲ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತೊಳಲಾಡುತ್ತಿತ್ತು. ಆದ್ದರಿಂದ ಮತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಾಕರ್ತೃಗದ್ದಿಗೆಯ ದರ್ಶನವನ್ನು
ಪಡೆದುಕೊಂಡು ಪೂಜ್ಯ ಶ್ರೀಗಳವರ ಮಹಾಕರ್ತೃಗದ್ದುಗೆಗೆ ಹಣೆಮೊಣದು ಅತ್ಯಂತ ಭಕ್ತಿಯಿಂದ ನನ್ನೆಲ್ಲ ಬೇಡಿಕೆಗಳನ್ನು ರಾಯರ ಸನ್ನಿಧಾನದಲ್ಲಿ ರಾಯರ ಮುಂದೆ ಇಡುತ್ತಾ ಮತ್ತೊಮ್ಮೆ ರಾಯರ ದರ್ಶನವನ್ನು ಪಡೆದುಕೊಂಡು ಪುನೀತನಾದೆ. ಕೊನೆಗೆ ರಾಯರ ದರ್ಶನವನ್ನು ಮುಗಿಸಿಕೊಂಡು ಮತ್ತೆ ನನ್ನ ಮನೆ ಕಡೆಗೆ ಪುನಃ ತಿರುಗಿದೆ. ಇದು ನನ್ನ ಮೊದಲನೇ ಲಾಗ್ ಆಗಿದ್ದು, ಇಲ್ಲಿ ಆಗಿರುವ ಸಣ್ಣ ಪುಟ್ಟ ದೋಷಗಳನ್ನು ಶ್ರೀ ಗುರುರಾಯರ ಪಾದಗಳಿಗೆ ಸಮರ್ಪಿಸುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರಗಳು.